ನಮಸ್ಕಾರ. ಮತ್ತೊಂದು ಹೊಸ ಮನೆಯ ಅನಾವರಣದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಾನಿವತ್ತಿರೋದು ಮೈಸೂರು ಬೋಗಾದಿ ರಸ್ತೆಯಲ್ಲಿರುವಂತಹ CNM ಲೇಔಟ್, CNM ಪ್ಯಾರಡೈಸ್ ಸಿಟಿ ಅಂತ ಈ ಲೇಔಟಿನ ಹೆಸರು. ದಿಸ್ ಇಸ್ ಮೂಡಾ ಅಪ್ರೂವ್ಡ್ ಲೇಔಟ್. ಅಂದರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಥವಾ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯಿಂದ ಮಾನ್ಯತೆ ಪಡೆದಿರುವಂತಹ ಮೂಡಾ ಅಪ್ರೂವ್ಡ್ ರೆಸಿಡೆನ್ಷಿಯಲ್. ಅಂದರೆ ಏನು ಇವಾಗ ತೋರಿಸ್ತಾರೆ ನೋಡಿ, ದಿಸ್ ಇಸ್ ಮೂಡಾ ಅಪ್ರೂವ್ಡ್ ಲೇಔಟಲ್ಲಿ ಕಟ್ಟಿರುವಂತಹ ಬ್ರ್ಯಾಂಡ್ ನ್ಯೂ 30-50 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾದಲ್ಲಿ ಸರಿಸುಮಾರು 26 ಚದರ 12 ಕಾಲಮ್ಗಳನ್ನ ಯೂಸ್ ಮಾಡಿ ಕಟ್ಟಿರುವಂತಹ ಹೊಸ ಮನೆ. ನಾರ್ತ್ ಫೇಸಿಂಗ್ ಸೈಟಲ್ಲಿ, ನಾರ್ತ್ ಫೇಸಿಂಗ್ ಡೋರ್ ಇಟ್ಟು ಕಟ್ಟಿರುವಂತಹ ಹೊಸ ಮನೆ. ಸ್ನೇಹಿತ ಮಿತ್ರರಿಗೆ ಭಾಳಷ್ಟು ಜನ ಕೇಳುವಂತಹ ವಿಚಾರ, ಸೇಲ್ ಮಾಡುವ ಉದ್ದೇಶದಿಂದ ಕಟ್ಟಿದಾರಾ ಅಂತ. ಖಂಡಿತವಾಗ್ಲೂ ಇಲ್ಲ. ಇದನ್ನು ಕಟ್ಟಿರುವಂತಹ ಮಾಲೀಕರು ತಮ್ಮ ಸ್ವಂತ ಬಳಕೆಗೆ, ಅಂದರೆ ಫಾರ್ ದರ್ ಓನ್ ಯೂಸ್ ಕಟ್ಟಿರುವಂತಹ ಹೊಸ ಮನೆ ಕಾರಣಾಂತರಗಳಿಂದಾಗಿ ಮಾರ್ತಾ ಇದ್ದಾರೆ. ಎಲ್ಲಿದೆ ಲೊಕೇಶನ್ ವೈಸ್ ಭಾಳಷ್ಟು ಜನ ಕೇಳುವಂಥ ವಿಚಾರ. ಇನ್ನೊಂದೇನು ಅಂತಂದರೆ, ಕಿಲೋಮೀಟ್ರ್ ವೈಸ್ ಎಷ್ಟು ದೂರ ಆಗುತ್ತೆ ಅನ್ನುವ ಇನ್ನೊಂದು ವಿಚಾರ ಇದೆ. ಮೈಸೂರು ಸಿಟಿ ಸೆಂಟರ್, ನಾನು ಇಫ್ ಐ ಆಮ್ ಕನ್ಸಿಡರಿಂಗ್ ಮೈಸೂರು ಪ್ಯಾಲೇಸು, ದೇವರಾಸ್ ರೋಡು, ಸಾಜಿ ರೋಡು, ಮನ್ನಾಸ್ ಮಾರ್ಕೆಟ್, ಮೈಸೂರು ಸಿಟಿ ಸೆಂಟರ್ ಆರ್ ಕಮರ್ಷಿಯಲ್ ಹಬ್ ಆಫ್ ಮೈಸೂರು ಅಂತ ನಾವೇನು ಹೇಳ್ತೀವಿ, ಅಲ್ಲಿಂದ ಸರಿಸುಮಾರು ಇಲ್ಲಿಗೆ 9 ಕಿಲೋಮೀಟ್ರ್ ಆಗುತ್ತೆ. ಬೋಗಾದಿ ರಿಂಗ್ ರೋಡ್ ಜಂಕ್ಷನ್ ಅಂದರೆ ಸರಿಸುಮಾರಿಗೆ ಒಂದು 2.5 to 3 ಕಿಲೋಮೀಟರ್ಸ್ ಒಳಗೆ ಇರುವಂಥದ್ದು. ಭಾಳಷ್ಟು ಜನ ಮೈಸೂರಿಂದ, ಬೆಂಗಳೂರಿಂದ ನಾವು ಬರ್ತಾ ಇದ್ದೀವಿ, ಹೇಗೆ ಇಲ್ಲಿಗೆ ರೀಚ್ ಔಟ್ ಆಗೋದು ಅಂತ ನನ್ನ ವಾಟ್ಸಪ್ಪಲ್ಲಿ, ನನ್ನ ನಂಬರ್ ವಾಟ್ಸಪ್ಪಲ್ಲಿ ಲೊಕೇಶನ್ ಶೇರ್ ಮಾಡ್ತೀನಿ. ಜಸ್ಟ್ ಟು ಗಿವ್ ಯು ಅ ರೆಫರೆನ್ಸ್. ಅವತ್ತಿನ ಸಲ ಮಣಿಪಾಲ್ ಹಾಸ್ಪಿಟ್ಲ್ ಇತ್ತು, ಬ್ಯಾಂಗ್ಳೂರು ಮೈಸೂರು ಎಕ್ಸ್ಪ್ರೆಸ್ ವೇಲೆ ಬಂದಾಗ ಮೈಸೂರು ಸ್ಟಾರ್ಟಿಂಗಲ್ಲೇ ಮಣಿಪಾಲ್ ಹಾಸ್ಪಿಟ್ಲ್ ಇತ್ತು, ಅದು ಕೊಲಂಬೆ ಏಷ್ಯಾ ಆಗಿದೆ. ಕೊಲಂಬೆ ಏಷ್ಯಾ ಅಂತ ಇತ್ತು, ಮಣಿಪಾಲ್ ಆಗಿದೆ, ಸಾರಿ. ಅಲ್ಲಿಂದ ಬಲಭಾಗಕ್ಕೆ ತಿರುಗಿ ಸರಿಸುಮಾರು 4 ಕಿಲೋಮೀಟ್ರ್ ಸಂಚರಿಸಿದ ನಂತರ ರಿಂಗ್ ರೋಡಲ್ಲಿ ನಿಮಗೆ ಬೋಗಾದಿಯಲ್ಲಿ ಇರುವಂತಹ ರಿಂಗ್ ರೋಡ್ ಜಂಕ್ಷನ್ಲಿ ಒಂದು ಪೆಟ್ರೋಲ್ ಬಂಕ್ ಇದೆ. ಪೆಟ್ರೋಲ್ ಬಂಕ್ ಬಲಭಾಗಕ್ಕೆ ತಿರುಗಿ ಅಲ್ಲಿ 2.5 ಕಿಲೋಮೀಟ್ರ್ ಬಂದಲ್ಲಿ ನೀವು ಈ ಲೊಕೇಶನ್ಗೆ ಬರ್ತೀರಿ. ಬಹಳ ಹಳೆಯ ಲೇಔಟ್ ಅಲ್ಲ, ಪ್ರಾಬ್ಲಿ ದಿಸ್ ಇಸ್ ಅರೌಂಡ್ 2 to 3 to 4 ಇಯರ್ಸ್ ಮ್ಯಾಕ್ಸ್ ಲೇಔಟ್ ಇದು. ಅಷ್ಟು ವರ್ಷ ಆಗಿರುವಂಥದ್ದು. ಕುಡಿಯೋ ನೀರು ವ್ಯವಸ್ಥೆ ಇರ್ಬೋದು, ಎಲೆಕ್ಟ್ರಿಸಿಟಿ, ವೇಸ್ಟ್ ವಾಟರ್ ಲೈನು, ಬಹಳ ದೊಡ್ಡ ಲೇಔಟ್ ಅಲ್ಲ, ಇಟ್ಸ್ ಮೀಡಿಯಮ್ ಸೈಜ್ ಲೇಔಟ್ ಅಂತ ಹೇಳ್ಬೇಕು. ಎಲ್ಲ ಮೂಲಭೂತ ಸೌಕರ್ಯಗಳು ಇರುವಂಥದ್ದು, ವಾಸಕ್ಕೆ ಯೋಗ್ಯವಾಗಿರುವಂತಹ ಜಾಗ. ಐ ವುಡಂಟ್ ಟೆಲ್ ಇಟ್ ನಿಮಗೆ ಅರ್ಧ ಕಿಲೋಮೀಟರ್ ಎಲ್ಲ ಸಿಗುತ್ತೆ, ನಿಮಗೆ ಪ್ರತಿಯೊಂದೂ ಇದೆ ಅಂತ. ದಿಸ್ ಇಸ್ ಎನ್ ಅಪ್ಕಮಿಂಗ್ ಲೇಔಟ್. ಬಹಳಷ್ಟು ಜನ ಕೇಳುವಂಥ ವಿಚಾರ, ನಾವು ಸಿಟಿ ಸೆಂಟರ್ ಬೇಡ, ನಮಗೆ ಸ್ವಲ್ಪ ಕಾಮ್ ಆಗಿರಬೇಕು, ಸ್ವಲ್ಪ ಎಲ್ಲ ಈ ಟ್ರಾಫಿಕ್ಕು ಸೌಂಡಿಂದ ಸ್ವಲ್ಪ ದೂರ ಇರುವಂತಹ ಜಾಗ ಇರಬೇಕು, ಕಾಮಾಗಿರೋ ಅಂದರೆ ಸ್ವಲ್ಪ ಅಟ್ಮಾಸ್ಫಿಯರ್ ವೈಸ್ ಓಕೆ, ಕಾಮ್ ಆಗಿರುವಂತಹ ಲೊಕೇಶನ್. ತುಂಬ ನಿರ್ಜನ ಜಾಗನೂ ಅಲ್ಲ, ತುಂಬ ಕ್ರೌಡೆಡ್ ಜಾಗನೂ ಅಲ್ಲ. ಐ ವುಡ್ ಕಾಲ್ ಇಟ್ ಆಸ್ ಅ ಮಿಡ್ ಏರಿಯಾ, ಅಂದರೆ ಮಿಡ್ ಪಾಪ್ಯುಲೇಟೆಡ್ ಏರಿಯಾ ಅಂತ. ಪ್ರಾಬ್ಲಿ ನಿಮಗೆ ದಿನನಿತ್ಯಕ್ಕೆ ಬಳಸೋಕ್ಕೆ ಬೇಕಾಗುವಂತಹ ಎಲ್ಲ ವಸ್ತುಗಳು ಸರಿಸುಮಾರು ನಿಮಗೆ ಅರ್ಧ ಕಿಲೋಮೀಟ್ರ್, ಅಂದರೆ ಬೋಗಾದಿಗೆ ಹೋದರೆ ಎಲ್ಲವೂ ಸಿಗುವಂಥದ್ದು. ಸೊ ಬನ್ನಿ ಈಗ ಮನೆ ಒಳಗೆ ಹೋಗೋಣ. ಮನೆ ಯಾವ ಥರ ಇದೆ, ಹೇಗಿದೆ, ಡಿಸೈನಿಂಗು, ಪ್ಲ್ಯಾನಿಂಗು, ವರ್ಕ್ಮೆನ್ಶಿಪ್ಪು ಎಲ್ಲವನ್ನು ನಾನು ಒನ್ ಬೈ ಒನ್ ನಿಧಾನಕ್ಕೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇಟ್ಸ್ ಅ 30-50 ಸ್ಕ್ವೇರ್ ಫೀಟ್ ಅಂತ ಹೇಳಿದ್ರಿ. ಇನ್ನೊಂದು ವಿಚಾರ, ಭಾಳಷ್ಟು ಜನ ಕೇಳುವಂಥ ಪಾರ್ಕಿಂಗ್ ವಿಚಾರ ಸಮಸ್ಯೆ. 30-40 ಆಗಿರ್ಬೋದು, 30-50 ಆಗಿರ್ಬೋದು, ಭಾಳಷ್ಟು ಊರುಗಳಲ್ಲಿ, ಭಾಳಷ್ಟು ಪ್ರದೇಶಗಳಲ್ಲಿ ಪಾರ್ಕಿಂಗ್ ಸಮಸ್ಯೆ ಇರುತ್ತೆ. ಒಂದು, ನೀವು ಬಿಗ್ ಸೈಜ್ ಕಾರ್, ಪ್ರಾಬಬ್ಲಿ ಹ್ಯಾಚ್ ಬ್ಯಾಕ್ ಅಂತ ಕಾರ್ಗಳನ್ನ ಒಳಗೆ ನಿಲ್ಲಿಸ್ಬೋದು. ಕ್ಲೋಸ್ಡ್, ಸನ್ನಿಂದ, ಮಳೆಯಿಂದ, ಗಾಳಿ ಮತ್ತು ಸೂರ್ಯನ ಕಿರಣಗಳಿಂದ ಪ್ರೊಟೆಕ್ಟ್ ಮಾಡಲಿಕ್ಕೆ ಮಾಡಿದ್ದಾರೆ. ಬೇಕಾದಲ್ಲಿ ನೀವು ಇದಕ್ಕೂ ಸಹ ಇಂಟ್ರೂಷನ್ ಯಾರು ಇರಬಾರ್ದು, ಇದಕ್ಕೂ ಸಹ ನೀವು ಇಲ್ಲಿ ಕವರ್ನ ಮಾಡ್ಕೋಬೋದು. ಆ್ಯಂಟಿ ಸ್ಕಿಡ್ ಟೈಲ್ಸ್ಗಳನ್ನ ಹಾಕಿದ್ದಾರೆ. ಮುಂಬರುವ ದಿವಸಗಳಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಈಗಾಗಲೇ ಭಾಳಷ್ಟು ಚಾಲ್ತಿಯಲ್ಲಿದೆ. ಅದರಲ್ಲೂ ಬೇಕಾದಲ್ಲಿ ನಿಮಗೆ ಒಂದು ಎಲೆಕ್ಟ್ರಿಕ್ ಪಾಯಿಂಟ್ ಕೊಟ್ಟಿದ್ದಾರೆ ಚಾರ್ಜಿಂಗಿಗೆ. ಸಂಪಿದೆ, ಸುಮಾರು 8,000-10,000 ಲೀಟ್ರ್ ಸಂಪಿದೆ. ಸೊ ಪಾರ್ಕಿಂಗ್ ಏರಿಯಾ ಬನ್ನಿ ಈಗ ಒಳಗೆ ಹೋಗಿ. ದಿಸ್ ಆಲ್ಸೋ 2 ವೀಲರ್ ಪಾರ್ಕಿಂಗ್ಗೆ. ಭಾಳ ಜನ ಏನಾಗುತ್ತೆ ಅಂದರೆ, ಎವ್ರಿ ಟೈಮ್ ನೀವು ಕಾರ್ನ ತಂದು ನಿಲ್ಲಿಸಿದಾಗ 2 ವೀಲರ್ಗಳನ್ನ ನಿಲ್ಲಿಸೋಕ್ಕೆ ಭಾಳಷ್ಟು ಪ್ರಾಬ್ಲಮ್ ಆಗುತ್ತೆ. ನೀವು 2-3 2 ವೀಲರ್ನ ಯು ಕ್ಯಾನ್ ಪಾರ್ಕ್ ಹಿಯರ್ ಈಸಿಲಿ ವಿತೌಟ್ ಎನಿ ಪ್ರಾಬ್ಲಮ್ ಅಂದರೆ ಏನು, ಯಾವಾಗಲೂ ನೀವು ಕಾರ್ನ ತೆಗೆದಾಗ 2 ವೀಲರ್ ಇಡೋಕ್ಕಾಗಲ್ಲ, 2 ವೀಲರ್ ತೆಗೆದಾಗ ಕಾರ್ ಇಡೋಕ್ಕಾಗಲ್ಲ. ಭಾಳಷ್ಟು 30-50 ಮನೆಗಳಲ್ಲಿ ಈ ಪ್ರಾಬ್ಲಮ್ ನಾವು ನೋಡಿರ್ತೀವಿ. ಇಲ್ಲಿ ನಿಮಗೆ ಆ ತೊಂದರೆ ಆಗಲ್ಲ. ಬನ್ನಿ, ಎಲ್ಲ ಎಂಟೈರ್ ಮನೇಲಿ ನೀವು ನೋಡುವಂತಹ ಎಲ್ಲ ಡೋರ್ಸು, ವಿಂಡೋಸ್ ಎಲ್ಲ UPVC ಅಲ್ಯೂಮಿನಿಯಂ ಅಂತ ಏನು ಹೇಳ್ತೀವಿ ಅದರದ್ದು ವಿಂಡೋಸ್ ಮಾಡಿದ್ದಾರೆ. ಪ್ರೊಟೆಕ್ಷನ್ ವೈಸು ಭಾಳ ಚೆನ್ನಾಗಿದೆ. ಏನಂತಂದರೆ, ಈ ಜಾಗ ನಾನು ಯಾಕೆ ತಂದಿದ್ದೆ, ಹಾಲಲ್ಲಿದ್ದೀನಿ, TV ಸ್ಪೇಸು. ಇದನ್ನು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ಭಾಳಷ್ಟು ಮನೆಗಳಲ್ಲಿ ಈ ಪೋರ್ಷನ್ ನಮಗೆ ಸಿಗಲ್ಲ. 30-50 ಇದ್ದರೆ ಮಾತ್ರ ಈ ಪೋರ್ಷನ್ ಸಿಗುತ್ತೆ. ಇದು ಸಿಟ್ಔಟ್. ಬೇಡ ಅಂದಲ್ಲಿ ನೀವು ಇದನ್ನು ಓಪನ್ ಮಾಡ್ಕೊಂಡು ಡ್ರೈ ಗಾರ್ಡನ್ ಮಾಡ್ಕೋಬೇಕಾ, ಮಾಡ್ಕೋಬೋದು.
ಓಪನ್ ಟು ಸನ್ ಇದೆ. ಇಲ್ಲ ಇದನ್ನೂ ಕ್ಲೋಸ್ ಮಾಡ್ಕೋತೀವಿ. ನಾವು ಈ ಜಾಗನ ಒಂದು ಸ್ಮಾಲ್ ಡೈನಿಂಗ್ ಏರಿಯಾ ಟೈಪ್ನಲ್ಲಿ ಕ್ರಿಯೇಟ್ ಮಾಡ್ಕೋತೀವಿ. ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಸಂಜೆ ಹೊತ್ತು ಬೆಳಗ್ಗೆ ಹೊತ್ತು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಭಾಳ ಚೆನ್ನಾಗಿರುವಂತಹ ಜಾಗ. ಸ್ಪೋರ್ಟ್ಸ್ ಎಂತೂಸಿಯಸ್ಟ್ ಇದ್ದೀರಾ ಮನೇಲಿ, ಸ್ವಲ್ಪ ಯಾವ್ದಾದ್ರು ಜಿಮ್ ಮಾಡಬೇಕು, ಏನಾದ್ರು ಒಂದು ಟ್ರೆಡ್ಮಿಲ್ ಇಟ್ಕೋಬೋದು ಇಲ್ಲಿ ಖಂಡಿತವಲ್ಲ. ಯಾಕಂದರೆ ಇದನ್ನ ಮೇಲೆ ಕ್ಲೋಸ್ ಮಾಡೋದಲ್ಲಿ ಇದಕ್ಕೆಲ್ಲ ಸೇಫ್ಟಿ ಮಾಡಿದ್ದಾರೆ, ನಿಮಗೇನು ತೊಂದರೆ ಆಗಲ್ಲ. ಓಪನ್ ಟು ಸ್ಕೈ ಇರುತ್ತೆ, ಮಾಡ್ಕೋಬಹುದು. ಸೊ ನೀವು ಇದನ್ನು ಗಾರ್ಡನ್ ಏರಿಯಾಗಿ ಮಾಡ್ಕೋಬೋದು ಅಥವಾ ಇದನ್ನು ಮಾಡ್ಕೋಬೋದು. ಎಲ್ಲ ಈ ಥರ ನಾನು ಏನು ವುಡ್ ವರ್ಕ್ ತೋರಿಸ್ತೀನಿ, ಈ ಎಂಟೈರ್ ಮನೇಲಿ ಏನು ವುಡ್ ವರ್ಕ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಎಲ್ಲ ಫಸ್ಟ್ ಕ್ವಾಲಿಟಿ ಆ್ಯಂಡ್ ದ ಬೆಸ್ಟ್ ಕ್ವಾಲಿಟಿ ಮೆಟೀರಿಯಲ್ಗಳನ್ನ ಯೂಸ್ ಮಾಡಿರುವಂಥದ್ದು. ಆಲ್ಮೋಸ್ಟ್ ಎಲ್ಲ ಸಾಫ್ಟ್ ಕ್ಲೋಸೇ ಇದೆ. ನಿಮಗೆಲ್ಲೂ ಇದಕ್ಕೆ ಹಾರ್ಡ್ನೆಸ್ ಎಲ್ಲೂ ಅನಿಸಲ್ಲ, ಎಲ್ಲ ಭಾಳ ಸಾಫ್ಟ್ ಕ್ಲೋಸ್. ನೋಡ್ಬೋದು, ಇದು ಭಾಳ ಚೆನ್ನಾಗಿದೆ, ಎಲ್ಲ ಸಾಫ್ಟ್ ಕ್ಲೋಸ್ ಇರುವಂಥದ್ದು. ನೋಡಿ ಮಾಡಿ ತೋರಿಸ್ತೀನಿ, ಇನ್ನೊಂದು ಸರಿ ತೋರಿಸ್ತೀನಿ ನೋಡಿ. ಇದೆಲ್ಲ ವೆರಿ ಸಾಫ್ಟ್ ಕ್ಲೋಸ್ ಇದೆ, ಅದೇ ಕ್ಲೋಸ್ ಆಗುತ್ತೆ. ಸಾಫ್ಟ್ ಕ್ಲೋಸ್. ಟಿ ವಿ ಕ್ಯಾಬಿನೆಟ್ಟು ಹಾಲಲ್ಲಿ ಸರಿಸುಮಾರು 4 ರಿಂದ 8 ಸೀಟ್ರ್ ತೋರಿಸ್ತಾರೆ ನೋಡಿ. 4 to 8 ಸೀಟ್ರ್ ಸೋಫಾನ ಹಾಕ್ಕೋಬೋದು. ಇದೆಲ್ಲ ವಿಟ್ರಿಫೈಡ್ ಟೈಲ್ಸ್ಗಳನ್ನ ಹಾಕಿದ್ದಾರೆ. ಡೈನಿಂಗ್ ಏರಿಯಾ, ಪೂಜಾ ರೂಮ್, ಓಪನ್ ಪೂಜಾ ರೂಮು. ಸೊ ನಾನಿವಾಗ ಎಂಟರ್ ಆಗಿದ್ದು ನಾರ್ತ್ ಫೇಸಿಂಗ್ಗೆ ಮೇನ್ ಡೋರ್ ಇದೆ, ಓಕೆನಾ. ದೇವ್ರ ಮನೆ, ಇದು ಡೈನಿಂಗ್ ಏರಿಯಾ. ದೇವ್ರ ಮನೆ ಪಕ್ಕದಲ್ಲೇ ಡೈನಿಂಗ್ ಏರಿಯಾ. ಈಸಿಲಿ ನೀವು 6 ಸೀಟ್ರ್ ಕಂಫರ್ಟಬಲ್ ಆಗಿ 6 ಸೀಟ್ರ್ ಹಾಕ್ಕೋಬಹುದು. ಡೈನಿಂಗ್ ಟೇಬಲ್ನ, ಕಿಚನ್ ಏರಿಯಾ, ವೆರಿ ಬಿಗ್ ಕಿಚನ್ ಏರಿಯಾ. ನಾನು ಈ ವಿಡಿಯೋ ಮಾಡ್ತಾ ಇರ್ಬೇಕಾದ್ರೆ ಯಾವುದೇ ತರಹದ ಎಕ್ಸ್ಟ್ರಾ ಲೈಟಿಂಗ್ಗಳನ್ನ ಏನೂ ಯೂಸ್ ಮಾಡಿಲ್ಲ. ಇನ್ಫ್ಯಾಕ್ಟ್ ಮನೇಲಿ ಹಾಕಿರುವಂತಹ ಲೈಟ್ಗಳನ್ನೂ ನಾನು ಸಹ ಹಾಕಿಲ್ಲ. ಐ ಆಮ್ ರಾ ಶೂಟ್, ಅಂದರೆ ಏನು ಗಾಳಿ ಮತ್ತು ಬೆಳಕಿಗೆ ಬಹಳ ಪ್ರಾಮುಖ್ಯತೆ ಕೊಟ್ಟು ಇದನ್ನು ಡಿಸೈನ್ ಮಾಡಿದ್ದಾರೆ. ನಾನು ಸರಿಸುಮಾರು 5.5 ಫೀಟ್ ಇದ್ದೀನಿ, 5.5 ಅಡಿ ಇದ್ದೀನಿ. ನೀವು ನೋಡ್ಬೋದು, ಸರಿಸುಮಾರು ನೆಲದಿಂದ ಇಲ್ಲಿಂದ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ಸೀಲಿಂಗ್ ತನಕನೂ ಓಪನ್ ಇರುವಂತಹ ವಿಂಡೋ 1, 2, 3, 4 ವಿಂಡೋಗಳಿದೆ. ಸೊ ಎಲ್ಲ ನೀವು ನೋಡ್ತಾ ಇರುವಂಥ ಎಲ್ಲವೂ ಭಾಳ ಬೃಹದಾಕಾರವಾಗಿರುವಂತಹ ಕಿಟಕಿಗಳು. ಮಾರ್ಬಲ್ ಟಾಪು, ಆಲ್ ಮಾಡ್ಯುಲರ್ ಕಿಚನ್, ಸಾಫ್ಟ್ ಕ್ಲೋಸ್ ಮಾಡಿದ್ದಾರೆ. ತೋರಿಸ್ತೀನಿ ನೋಡಿ, ಇದು ಅಷ್ಟೇ ಒಳಗೆ ತೋರಿಸ್ತಾರೆ. ಒಂದು ತೋರಿಸಿಪ್ಪ, ಎಲ್ಲ ಸಾಫ್ಟ್ ಕ್ಲೋಸ್ ಇದೆ. ಇದು ಸಹ ಎಲ್ಲ ಫುಲ್ ಕಂಪ್ನಿ ಫಿಟೆಡ್ ಸಾಫ್ಟ್ ಕ್ಲೋಸು. ಇದಕ್ಕೆಲ್ಲ ಆಲ್ಮೋಸ್ಟ್ ವಾರಂಟಿ ಎಲ್ಲ ಇರುತ್ತೆ. ಇದು ಅಷ್ಟೇ. ಟ್ಯಾಪ್ಗಳು ನಿಮಗೆ ವಾಟರ್ ಫಿಲ್ಟರ್ ಹಾಕ್ಕೊಳ್ಳಿಕ್ಕೆ ಪವರ್ ಪಾಯಿಂಟ್ ಬೇಕು, ಇನ್ಲೆಟ್ ವಾಟರ್ ಪಾಯಿಂಟ್ ಬೇಕು, ಔಟ್ಲೆಟ್ ನೀರಲ್ಲೇ ಬಿಟ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಯಾಕಂದರೆ ನಾನು ಹೇಳಿದೆ ಮಾರ್ಬಲ್ ಟಾಪು. ಇದು ಅಷ್ಟೇ ನೋಡ್ಬೋದು, ಭಾಳ ಸ್ಪೇಷಸ್, ವೆರಿ ಸ್ಪೇಷಸ್. ಪಾತ್ರೆಗಳನ್ನ ತೊಳಿಲಿಕ್ಕೆ ಹಿತ್ತಲಲ್ಲಿರುವಂತಹ ಜಾಗ, ನೀವು ಓಪನ್ ಸ್ಪೇಸ್ ನೋಡ್ಬೋದು. ಬಟ್ಟೆ ಇಲ್ಲೇ ಒಗೆದು ಒಣಗಾಕೊಳ್ಳಿಕ್ಕೆ ಆಪ್ಷನ್ ಮಾಡಿದೆ. ಯಾಕಂದರೆ ವಾಷಿಂಗ್ ಮಿಷಿನ್ ನೋಡಿ, ಇಲ್ಲಿ ಪಾಯಿಂಟ್ ಕೊಟ್ಟಿದ್ದಾರೆ, ಇನ್ಲೆಟ್ ಆ್ಯಂಡ್ ಔಟ್ಲೆಟ್ ಪಾಯಿಂಟ್ ಕೊಟ್ಟಿದ್ದಾರೆ ವಾಷಿಂಗ್ ಮಿಷಿನ್ಗೆ. ಇಲ್ಲೇ ಒಗೆದು ಬಟ್ಟೆನ ಇಲ್ಲೇ ನೀವು ಒಣಗಾಕೊಳ್ಳಿಕ್ಕೆ ಅವಕಾಶ ಇದೆ. ಬಟ್ಟೆ ಒಗೆಯುವಂಥ ಕಲ್ಲು ಹಾಕಿದ್ದಾರೆ ಇಲ್ಲಿ, ಅದಕ್ಕೆ ಟ್ಯಾಪ್ ಕೊಟ್ಟಿದ್ದಾರೆ ಇಲ್ಲೇ. ಸೊ ವಾಟರ್ ಪಾಯಿಂಟ್ ಇದೆ, ಪಾತ್ರೆ ತೊಳೆಯೋದಕ್ಕೂ ವಾಟರ್ ಪಾಯಿಂಟ್ ಕೊಟ್ಟಿದ್ದಾರೆ, ವಾಷಿಂಗ್ ಮಿಷಿನ್ಗೂ ವಾಟರ್ ಪಾಯಿಂಟ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಒಂದು ಕಾಮನ್ ವಾಶ್ರೂಮ್ ತೋರಿಸ್ತೀನಿ. ಎಲ್ಲವೂ ಭಾಳ ಹೈ ಕ್ವಾಲಿಟಿ. ಇದೆಲ್ಲ ಜಾಗ್ವಾರ್ದು ಫಿಟ್ಟಿಂಗ್ಸ್ ಹಾಕಿರೋದು, ಎಲ್ಲ ಹೈ ಕ್ವಾಲಿಟಿ ಜಾಗ್ವಾರ್ ಫಿಟ್ಟಿಂಗ್ಸ್ ಇದೆ. ಕನ್ಸೀಲ್ಡ್ ಟ್ಯಾಂಕು, ಸಿಂಗಲ್ ಪೀಸ್ ಕನ್ಸೀಲ್ಡ್ ಟ್ಯಾಂಕು, ಪಕ್ಕದಲ್ಲೇ ಹ್ಯಾಂಡ್ ವಾಶ್ ಇದೆ. ಇದು ಒಂದು ರೂಮು, ಎಲ್ಲ ವುಡನ್ ಫ್ಲೋರಿಂಗ್ ಮಾಡಿದ್ದಾರೆ. ನೀವು ನೋಡ್ಬೋದು. ಇದ್ರದ್ದು ಬೆಸ್ಟ್ ಪಾರ್ಟ್ ಏನಂತಂದರೆ ಕ್ವಾಲಿಟಿ ಆ್ಯಂಡ್ ಮೇಕ್ ಆಫ್ ದ ವಾರ್ಡ್ರೋಬ್ಸ್ ಮತ್ತು ಟಿ ವಿ ಕ್ಯಾಬಿನೆಟ್ಸ್ ನಾನು ನಿಮ್ಗೆ ತೋರಿಸಿದ್ದೀನಿ. ಇದೆರಡನ್ನೂ ಅಷ್ಟೇ ಭಾಳ ಫೈನ್ ಕ್ವಾಲಿಟಿ ಇವೆಲ್ಲ. ನೀವು ಇದು ಬಂದು ನಾನು ಇದನ್ನು ಟಚ್ ಮಾಡಿ ನಿಮಗೆ ಅದನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಆಗಲ್ಲ ಯಾವ ಥರ ಇದೆ ಅಂತ. ಬಟ್ ವಾಟ್ ಐಮ್ ಟ್ರೈಂಗ್ ಟು ಟೆಲ್ ಇಸ್ ಹೈ ಕ್ವಾಲಿಟಿ. ಇದು ವಾರ್ಡ್ರೋಬ್ಸ್ ಎಲ್ಲ ವೆರಿ ಹೈ ಕ್ವಾಲಿಟಿ. ಏನೋ ಒಂದು ಮಾಡಬೇಕು ಅಂತ ಮಾಡಿರೋವಂಥದ್ದೆಲ್ಲ ಭಾಳ ಹೈ ಕ್ವಾಲಿಟಿ. ಯಾಕಂದರೆ ಈ ವಿಡಿಯೋ ಸ್ಟಾರ್ಟಿಂಗಲ್ಲೇ ನಾನು ನಿಮ್ಗೆ ಹೇಳಿದ್ದೀನಿ, ಏನು ವಿಚಾರ ಹೇಳಿದ್ದೀನಿ, ಇದು ಸ್ವಂತಕ್ಕಾಗಿ ಕಟ್ಟಿರುವಂತಹ ಮನೆ, ಮಾರುವ ಯಾವುದೇ ಉದ್ದೇಶ ಇಲ್ಲದೆ ಇರೋದ್ರಿಂದ ಭಾಳ ಚೆನ್ನಾಗಿದೆ. ಹ್ಯಾಂಡ್ ವಾಶು, ಡೈನಿಂಗ್ ಏರಿಯಾ ಅಲ್ಲೇ ಇದೆ. ತೋರಿಸ್ತಾರೆ ನೋಡಿ, ಡೈನಿಂಗ್ ಏರಿಯಾ ಅಲ್ಲೇ ಇದೆ. ಡೈನಿಂಗ್ ಏರಿಯಾ ಪಕ್ಕ ಒಂದು ಹ್ಯಾಂಡ್ ವಾಶ್ ಬೇಕು, ಅದಕ್ಕೆ ಹ್ಯಾಂಡ್ ವಾಶ್ ಕೊಟ್ಟಿದ್ದಾರೆ. ಬನ್ನಿ, ಈಗ ಎಲ್ಲ ಆ್ಯಂಟಿ ಸ್ಕಿಡ್ ಗ್ರನೈಟ್ ಹಾಕಿದ್ದಾರೆ. ಸ್ಟೈನ್ಲೆಸ್ ಸ್ಟೀಲ್ SS ರೈಲಿಂಗ್ಸ್ ಇದೆ. ಇದೆಲ್ಲ ಟೆಂಪರ್ಡ್ ಗ್ಲಾಸ್ ಇದೆ. ಇಲ್ಲಿ ಕೆಳಗೆ ಒಂದು ರೂಮ್ ತೋರಿಸಿದೆ, ಇಲ್ಲಿ 2 ರೂಮ್ ಇದೆ. ಬನ್ನಿ, ಭಾಳ ವಿಶಾಲವಾಗಿರುವಂತಹ ಬಾತ್ರೂಮು, ವಾರ್ಡ್ರೋಪು. ಇದ್ರ ಪಕ್ಕದಲ್ಲೇ ನಿಮಗೆ ಸಿಟ್ಔಟ್ ಕೊಟ್ಟಿದ್ದಾರೆ. ಬನ್ನಿ, ಸಿಟ್ಔಟು, ಪ್ಲ್ಯಾನಿಂಗು, ಡಿಸೈನಿಂಗು, ವರ್ಕ್ಮೆನ್ಶಿಪ್ಪು ಅಟ್ ಇಟ್ಸ್ ಬೆಸ್ಟು. ಇಲ್ಲೂ ಅಷ್ಟೇ ಸ್ಟೈನ್ಲೆಸ್ ಸ್ಟೀಲ್ ರೇಲಿಂಗ್ಸು, ಟೆಂಪರ್ಡ್ ಗ್ಲಾಸ್ ಇದೆ. ಬಾಲ್ಕನಿ ಏರಿಯಾ,
ಅಗೇನ್ ರೂಮು ನೋಡ್ಬೋದು ನೀವು. ಈಸಿಲಿ ನೀವು ಒಂದು ಮಾಸ್ಟರ್ ಬೆಡ್ರೂಮ್ ಮಾಡ್ಕೋಬೋದು ಇದನ್ನು. ದಿಸ್ ಇಸ್ ಅ ಸಿಟ್ಔಟ್ ಓಪನ್ ಟು ಸ್ಕೈ ಜಾಗ. ನೀವಿಲ್ಲಿ ಗಾರ್ಡನ್ ಏರಿಯಾ ಮಾಡ್ಕೋಬೋದು. ದಟ್ ಇಸ್ ದ ಬಾತ್ರೂಮ್ ನೀವು ನೋಡ್ತಾ ಇರುವಂತಹ ಅಟ್ಯಾಚ್ ಬಾತ್ರೂಮ್ ಅಟ್ ದಿ ಫಸ್ಟ್ ಫ್ಲೋರ್, ರೂಮ್ ನಂಬರ್ 2. ಇದು ನೀವು ಓಪನ್ ಟು ಸ್ಕೈ ಗಾರ್ಡನ್ ಏರಿಯಾ ಮಾಡ್ಕೋಬೋದು. ದಿಸ್ ಇಸ್ ದಿ ಟಾಪ್ ಫಸ್ಟ್ ಫ್ಲೋರಿಂದ ವ್ಯೂ ಆಫ್ ದಿ ಪೂಜಾ ರೂಮ್. ಇದನ್ನು ಎನಿ ಟೈಮ್ ಓಪನ್ ಇಟ್ಕೋಬೋದು, ಯಾಕಂದರೆ ಇದಕ್ಕೆ ಮಸ್ಕಿಟೋ ಮೆಶ್ ಹಾಕಿದ್ದಾರೆ. ನೀವು ಇಲ್ಲಿ ಗಾರ್ಡನ್ ಕ್ರಿಯೇಟ್ ಮಾಡ್ಕೋಬೋದು, ಅಥವಾ ನೀವು ಇಲ್ಲಿ ಒಂದು ಸಿಟ್ಟಿಂಗ್ ಸ್ಪೇಸ್ ಕ್ರಿಯೇಟ್ ಮಾಡ್ಕೊಂಡು 2-3 ಚೇರ್ಗಳನ್ನ ಹಾಕ್ಕೊಂಡು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ನ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಇದನ್ನು ಓಪನ್ ಟು ಸ್ಕೈ ಇದೆ, ಅದ್ರ ಮೇಲ್ಗಡೆ ತಾರಸಿ ಹಾಕಿಲ್ಲ, ಓಪನ್ ಟು ಸ್ಕೈ ಇದೆ. ದಿಸ್ ಈಸ್ ದಿ ಮಾಸ್ಟರ್ ಬೆಡ್ರೂಮ್ ಆಫ್ ದಿ ಪ್ರಾಪರ್ಟಿ. ನೋಡ್ಬೋದು, ದಿಸ್ ಹ್ಯಾಸ್ ಎ ವೆರಿ ಬಿಗ್ ದಿಸ್ ಈಸ್ ಎ ವೆರಿ ಬಿಗ್ ರೂಮ್ ವಿಚ್ ಹ್ಯಾಸ್ ಎ ವಾಕ್-ಇನ್ ವಾರ್ಡ್ರೋಬ್ ಅಂಡ್ ಅನ್ ಅಟ್ಯಾಚ್ ಬಾತ್ರೂಮ್. ವಾಕ್-ಇನ್ ವಾರ್ಡ್ರೋಬ್ ನೋಡ್ತಾ ಇದ್ದೀರಾ? ದಿಸ್ ಇಸ್ ದಿ ವಾಕ್-ಇನ್ ವಾರ್ಡ್ರೋಬ್. ಇದು ಪಕ್ಕದಲ್ಲೇ ಹ್ಯೂಜ್, ವೆರಿ ಹ್ಯೂಜ್, ಇಟ್ಸ್ ವೆರಿ ಹ್ಯೂಜ್, ತುಂಬ ದೊಡ್ಡ ವಾಶ್ರೂಮ್ ಇದು. ಬಾತ್ರೂಮ್ ಭಾಳ ದೊಡ್ಡದು ನೋಡ್ಬೋದು. ಅಪ್ಟಿಲ್ ತಾರಸಿ ಲೆವೆಲ್ ತನಕನೂ ಟೈಲ್ಸ್ಗಳನ್ನ ತೊಗೊಂಡು ಹೋಗಿದ್ದಾರೆ. 2 ಥರದ ವಾಟರ್ ಸ್ನಾನಕ್ಕೆ, 2 ಥರದ್ದು, ಒಂದು ಹ್ಯಾಂಡಲ್, ಒಂದು ಶವರ್, 2 ಯೂನಿಟ್ ಕೊಟ್ಟಿದ್ದಾರೆ. ಎಲ್ಲ ಜಾಗ್ವಾರ್ ಫಿಟ್ಟಿಂಗು, ಕನ್ಸೀಲ್ಡ್ ಕಮೋಡು, ಟ್ಯಾಗ್ಗಳಿದೆ. ಈಗ ನಾನು ಸೆಕೆಂಡ್ ಫ್ಲೋರ್ ಗ್ರೌಂಡ್ ತೋರಿಸ್ದೆ, 2 ರೂಮ್ ನೋಡಿದ್ರಿ, ಸಿಟ್ಔಟ್ ನೋಡಿದ್ರಿ, ಓಪನ್ ಟು ಸ್ಕೈ ತೋರಿಸಿದ್ದೀನಿ. ಈಗ ಐ ಆಮ್ ಗೋಯಿಂಗ್ ಟು ದಿ ಲಾಸ್ಟ್ ಫ್ಲೋರ್ ಆಫ್ ದ ಪ್ರಾಪರ್ಟಿ. ಇಲ್ಲಿ ಲಾಸ್ಟ್ ಫ್ಲೋರಲ್ಲಿ ಗೆಸ್ಟ್ ರೂಮ್. ಬನ್ನಿ, ದಿಸ್ ಈಸ್ ದಿ 4ನೇ ರೂಮು, ಗೆಸ್ಟ್ ರೂಮ್. ಇದು ಗೆಸ್ಟ್ ಎಲ್ಲ ಇರೋದಕ್ಕೆ, ಪ್ಲಸ್ ಅದಕ್ಕೆ ಅಟ್ಯಾಚ್ ಬಾತ್ರೂಮ್. ಸೊ ದಿಸ್ ಕಂಪ್ಲೀಟ್ಸ್ ದ ಟೂರ್ ಆಫ್ ದಿಸ್ 4 ಬೆಡ್ರೂಮ್ ಮನೆ. ಮೇಲ್ಗಡೆ ತೋರಿಸ್ತಾರೆ ಓವರ್ ಹೆಡ್ ಟ್ಯಾಂಕು, ಅದ್ರ ಮೇಲೆ ಸ್ಟ್ಯಾಂಡ್ ಇಟ್ಟಿದ್ದಾರೆ. ಸೋಲಾರ್ ಹಾಕಿದ್ರೆ ಹೋಗಲಿಕ್ಕೆ ಮೇಲ್ಗಡೆಗೆ ಸರ್ವಿಸ್ ಮಾಡಲಿಕ್ಕೆ ಅದಕ್ಕೆಲ್ಲ ಏಣಿ ಕೊಟ್ಟಿದ್ದಾರೆ. ಸೊ ದಿಸ್ ಕಂಪ್ಲೀಟ್ಸ್ ದ ಟೂರ್ ಆಫ್ ದಿಸ್ 3050 ನಾರ್ತ್ ಫೇಸಿಂಗ್ ಸೈಟಲ್ಲಿ, ನಾರ್ತ್ ಫೇಸಿಂಗ್ ಡೋರ್ ಇಟ್ಟು ಕಟ್ಟಿರುವಂತಹ ದಿಸ್ ಇಸ್ ಅ ಬ್ರ್ಯಾಂಡ್ ನ್ಯೂ ಹೌಸ್. ಮೈಸೂರು ಭೋಗಾದಿ ರಸ್ತೆಯಲ್ಲಿರುವಂಥದ್ದು. ಈ ವಿಡಿಯೋ ನೋಡ್ತಾ ಇದ್ದು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು ಅಂದರೆ ಯು ಕ್ಯಾನ್ ವಾಟ್ಸ್ಆ್ಯಪ್ ಮಿ ಆರ್ ಕಾಂಟ್ಯಾಕ್ಟ್ ಮಿ ಅಂದರೆ ರಿವ್ಯೂ ನಂಬರ್ ಡಿಸ್ಕ್ರಿಪ್ಷನ್ ಬಿಲೋ. ನಾನು ಸಿಗ್ತೀನಿ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನ ತೊಗೊಂಡು. ಮೈಸೂರಿಂದ ಸುಪ್ರೀತ್ ಇನ್ನೊಂದು ವಿಡಿಯೋದಲ್ಲಿ ಹಾಜರಾಗ್ತೀನಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಟೇಕ್ ಕೇರ್, ಬಾಯ್.